ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಪುತ್ರಿ ಐಶ್ವರ್ಯ ನೇತೃತ್ವದಲ್ಲಿ ಯುವ ನಾಯಕತ್ವ ಸಮ್ಮೇಳನ ನಡೆಯಿತು. ಬ್ರ್ಯಾಂಡ್ ಬೆಂಗಳೂರು ಕುರಿತು ಶಾಲಾ ಮಟ್ಟದ ಅಂತಿಮ ಸುತ್ತಿನ ಐಡಿಯಾಥಾನ್ ಆಯೋಜನೆ ಮಾಡಲಾಗಿದ್ದು, ಹಲ್ಸೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ವಿವಿಧ ಶಾಲೆಗಳಿಂದ ಬಂದಂತ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಕುರಿತು ತಮ್ಮ ಐಡಿಯಾಗಳನ್ನು ಹಂಚಿಕೊಂಡರು. ಇನ್ನು ಸುಧಾಮೂರ್ತಿ ಅವರು, ನಟ ರಮೇಶ್ ಅರವಿಂದ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಕೂಡ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಐಶ್ವರ್ಯ ತಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದರು. ದೇವರು ಯಾರಿಗೂ ವರ ಕೊಡಲ್ಲ, ಶಾಪವನ್ನು ಕೊಡಲ್ಲ, ಅವಕಾಶವನ್ನು ಮಾತ್ರ ಕೊಡ್ತಾರೆ. ನನಗೆ ನಮ್ಮ ಅಪ್ಪ ಕೊಟ್ಟ ಅವಕಾಶದಿಂದ ನಾನು ಇಲ್ಲಿದ್ದೇನೆ ಅಂತ ಹೇಳಿದರು. Bangalore is not a city with planned city. Though Kempegowda built, Kempegowda had some planning. After that, Bangalore is not a planned city. Though a lot of people have contributed, world leaders look at Bangalore in a different way. The biggest strength of Bangalore is your weather, it is your culture and the human resources. This is the big strength of Bangalore. Once I was the Urban Development Minister in S.M. Krishna government. I was a planning minister also. Mr. Atal Bihari Vajpayee came to Vidhan Soudha to lay the foundation of the airport. I already 2 or 3 times have said this on record. When Atal Bihari Vajpayee, the president of this country, came to lay the foundation of the Bangalore International Airport, he said one thing. Within a span of about 2-3 months, ನಾನು ಡಿಸಿಎಂ ಮಗಳಾಗಿ ಇಲ್ಲಿ ನಿಂತಿಲ್ಲ. ಹೌದು, ನಾನು ಡಿಸಿಎಂ ಮಗಳು. ನಂಗೆ ನಮ್ಮ ತಂದೆ ಮೇಲೆ ಸಖತ್ ಹೆಮ್ಮೆ ಇದೆ. ಬಟ್ ನಾನಿಲ್ಲಿ ಒಂದು ಎಜುಕೇಟರ್ ಆಗಿ ನಿಂತಿದ್ದೀನಿ. 7 ವರ್ಷದಿಂದ ಒಂದು ಇನ್ಸ್ಟಿಟ್ಯೂಷನಲ್ಲಿ ಮಕ್ಳಿಗೆ ಏನು ಕೊಡ್ಬೋದು ಅಂತ ದಿವಸ ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ. ಆ ಒಂದು ರೀತಿಲಿ ನಾನು ಒಂದು ಎಜುಕೇಟರ್ ಆಗಿ ನಾನು ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದಾಗ ನಾನು ಒಬ್ಳು ಸೊಲ್ಯೂಷನ್ ಕೊಟ್ಟರೆ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಎಷ್ಟು ಜನನ ನಾನು ಕರ್ಕೊಂಡ್ಬಂದ್ಬಿಟ್ಟು ಅವರಲ್ಲಿ ನಾನು ಅನಿಸ್ತೀನಿ ಸೇಯಿಂಗ್ ದಟ್ ನಮ್ಮ ಬೆಂಗಳೂರು ನಾವೇನು ಮಾಡ್ಬೋದು ಅನ್ನೋದು ಸಖತ್ ಇಂಪಾರ್ಟೆಂಟು ಅಂತ ಒಂದೇ ಒಂದು ಇಂಟೆನ್ಷನಲ್ಲಿ ಆ ಅವಕಾಶ ನನಗೆ ಸಿಕ್ಕಿಲ್ಲ. ನಾನು ಓದಬೇಕಾದ್ರೆ ಇಂಥ ಆಪರ್ಚುನಿಟಿಗಳು, ಒಂದು ಡಿಬೇಟಿಗೆ ಹೋಗ್ತಿದ್ವಿ, ಒಂದು ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗ್ತಿದ್ವಿ, ಒಂದು ಡಾನ್ಸ್ ಕಾಂಪಿಟೇಷನ್ಗೆ ಹೋಗ್ತಿದ್ವಿ. ಬಟ್ ಇವತ್ತು ಶಾರ್ಕ್ ಟ್ಯಾಂಕ್ ಆಗಿರ್ಬೋದು, ಎಷ್ಟೊಂದು ಆಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಬಂದಿರಬೇಕಾದ್ರೆ ನಾವು ಮಕ್ಕಳಿಗೆ ಆಪರ್ಚುನಿಟಿ ಕೊಟ್ಟಾಗ್ತಾನೆ, ಒಂದು ಅವಕಾಶ ಕೊಟ್ಟಾಗ್ತಾನೆ ಅವರು ಏನು ಅಂತ ಅವ್ರಿಗೆ ತೋರ್ಸೋಕ್ಕಾಗೋದು. ಅವಕಾಶನ ಇಲ್ಲದೆ ಅವ್ರಿಗೆ ಕೊಡಿ ನೀನು ಏನಾದರೂ ಅಂತಂದರೆ ಏನು ಪ್ರಯೋಜನ? ಸೊ ಅವಕಾಶನ ಮಾಡ್ಕೊಡೋಕ್ಕೆ ನಾನೊಂದು ದಾರಿ ಮಾಡ್ಕೊಟ್ಟಿದ್ದೀನಿ ಅಷ್ಟೇ. ಇವತ್ತು ನಾನು ಮಾಡ್ತಿರ್ಬೋದು, ಬಟ್ ನಾನು ಏನು ಕೇಳ್ಕೊತೀನಿ ಅಂದರೆ ನಾನೇನಿದೆ ನಂದು ಐಡಿಯಾ ಬೇರೆಯವ್ರು ತೊಗೊಂಬೇಡಿ ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ. ಎಲ್ಲ ಸ್ಕೂಲ್